ಹೆಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸಜ್ಜನ್ ಬಯಾಲಜಿ ಕ್ಲಾಸಸ್. ನಿಮಗೆ ಇವತ್ತಿನ ಬೋರ್ಡ್ ಮೇಲೆ ಬರೆದಿರೋದು ನೋಡಿದ್ರೆ ಗೊತ್ತಾಗುತ್ತೆ ನಾವೇನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಸೊ ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ನಮಗೆಲ್ಲ ಸಾಮಾನ್ಯವಾಗಿ ಗೊತ್ತಿದೆ ಡಿ ಎನ್ ಎ. ಸೊ ವಾಟ್ ಈಸ್ ದ ಫಂಕ್ಷನ್ ಆಫ್ ದಿಸ್ ಡಿ ಎನ್ ಎ? ದ ಡಿ ಎನ್ ಎ ಈಸ್ ಕ್ಯಾರಿ ದ ಇನ್ಫಾರ್ಮೇಷನ್ ಫ್ರಮ್ ಎ ಪೇರೆಂಟ್ಸ್ ಟು ಆಫ್ಸ್ಪ್ರಿಂಗ್ without any alternation. So if there is alteration takes place, it may cause the mutation. ಅಂದರೆ ಪೇರೆಂಟ್ಸಿಂದ ಆಫ್ ಸ್ಪ್ರಿಂಗಿಗೆ ಎನಿ ಕ್ಯಾರೆಕ್ಟರ್ಸ್ ಇರ್ಬೋದು, ಟ್ರೇಟ್ಸ್ ಇರ್ಬೋದು, ಅಬ್ನಾರ್ಮ್ಯಾಲಿಟೀಸ್ ಇರ್ಬೋದು, ಡಿಸೀಸಸ್ ಇರ್ಬೋದು ದಟ್ ಆರ್ ಕ್ಯಾರಿಯಿಂಗ್ ಫ್ರಮ್ ಎ ಪೇರೆಂಟ್ಸ್ ಟು ಆಫ್ ಸ್ಪ್ರಿಂಗ್ ಥ್ರೂ ಬೈ ಡಿ ಎನ್ ಎ. ಸೊ ದಟ್ ಈಸ್ ದ ರೀಸನ್ the pedigree analysis is a method to study the inheritance pattern of any traits or a characters or a abnormalities or any diseases is took place in the family history. ಅಂದರೆ ನಮ್ಮ ಪೂರ್ವಜರಲ್ಲಿ ಅಥವಾ ಅಪ್ಪ ಅಥವಾ ತಾತ, ಸೊ ಅವರ ಒಂದು ಕಾಲದಲ್ಲಿ ಏನಾದರೂ ಅಬ್ನಾರ್ಮಲಿಟೀಸ್ಗಳಿತ್ತು ಅಂದರೆ ಅಥವಾ ಡಿಸೀಸಸ್ಗಳಿತ್ತು ಅಂದರೆ ಅವರ ನಂತರದ ಜನ್ರೇಷನಲ್ಲಿ ಏನಾದರೂ ಅಪಿಯರ್ ಆಗಿದ್ದಾನಾ ಅನ್ನೋದನ್ನು ನಾವು ಡಿಸ್ಕಸ್ ಮಾಡೋದಕ್ಕೆ ಮಾತ್ರ ಬಹಳ ಹೆಲ್ಪ್ ಆಗ್ತಕ್ಕಂಥದ್ದೇ ಈ ಪೆಡಿಗ್ರಿ ಅನಲೈಸಿಸ್. ಹಾಗಂದರೆ ಪೆಡಿಗ್ರಿ ಅನಲೈಸಿಸ್ ಚಾಪ್ಟರ್ನ ನಾವು ಸ್ಟಡಿ ಮಾಡೋದಕ್ಕಿಂತ ಮುಂಚೆ ಇದಿಷ್ಟು ಭಾಳ ಇಂಪಾರ್ಟೆಂಟು. ಏನಿದೆ ನಿಮಗೆ ಸ್ಕ್ವಯರ್ ಮೆನ್ಷನ್ ಮಾಡಿದರೆ, ಸೊ ಇಟ್ ರೆಪ್ರೆಸೆಂಟ್ಸ್ ದಿ ಮೇಲ್, ಸರ್ಕಲ್ ರೆಪ್ರೆಸೆಂಟ್ಸ್ ದಿ ಫೀಮೇಲ್, ಎ ರೋಂಬಸ್ ಶೇಪ್ ಇಟ್ ರೆಪ್ರೆಸೆಂಟ್ಸ್ ದಿ ಅನ್ಸ್ಪೆಸಿಫೈಡ್ ಸೆಕ್ಸ್. ಆ್ಯಂಡ್ ಇಫ್ ದ ಶೇಪ್ಸ್ ಆರ್ ಕಂಪ್ಲೀಟ್ಲಿ ಶೇಡೆಡ್, ಸೊ ಇಟ್ಸ್ ಕಂಪ್ಲೀಟ್ಲಿ ಎಕ್ಸ್ಪ್ಲೇನ್ಸ್ ದ್ಯಾಟ್ ದ ಇಂಡಿವಿಜುವಲ್ಸ್ ಆರ್ ಅಫೆಕ್ಟೆಡ್. ಆ್ಯಂಡ್ ಇಫ್ ದ ಸ್ಕ್ವಯರ್ ಆ್ಯಂಡ್ ಸರ್ಕಲ್, ಮೇಲು ಮತ್ತು ಫೀಮೇಲ್ ನಡುವೆ ಒಂದು ಲೈನ್ ಇತ್ತಂದರೆ ಇಟ್ ಡಸ್ ನಾಟ್ ಮೀನ್ ದಟ್ ದೇ ಆರ್ ಮ್ಯಾರಿಡ್. ಇನ್ ಸಿಂಪಲ್ ವೇದಲ್ಲಿ ಹೇಳ್ತಾ ಇದ್ದೀನಿ ನಾನು, ದೇ ಆರ್ ಮ್ಯಾರಿಡ್. ಇಲ್ಲಿ ಮೇಟಿಂಗ್ ಅಂತ ಬರ್ತೀನಿ, ದೇ ಆರ್ ಮ್ಯಾರಿಡ್. ಹಾಗಂದರೆ ಎರಡು ಲೈನ್ಸ್ ಇತ್ತು ಅಂದರೆ, ದ ಫೀಮೇಲ್ ಮತ್ತು ಮೇಲ್ ನಡುವೆ ಎರಡು ಲೈನ್ಸ್ ಇತ್ತು ಅಂದರೆ ದೇ ಮ್ಯಾರಿಡ್ ವಿತ್ ಇನ್ ದ ರಿಲೇಷನ್ಶಿಪ್. ಓಕೆ, ಒಂದು ವೇಳೆ ಪೇರೆಂಟ್ಸು ಮೇಲು ಮತ್ತು ಫೀಮೇಲು ಮದುವೆ ಆದಮೇಲೆ ಅವರಿಗೆ ಎರಡು ಮಕ್ಕಳಿದೆ, ಸೊ ದಟ್ ವಿ ಆರ್ ರೆಪ್ರೆಸೆಂಟಿಂಗ್ ಅಬೌವ್ ದಿ ಪೇರೆಂಟ್ಸ್ ಆ್ಯಂಡ್ ಬಿಲೋ ದಿ ಚಿಲ್ಡ್ರನ್ಸ್. ಒಂದು ಹೆಣ್ಣು ಮತ್ತು ಒಂದು ಗಂಡಿದೆ. ಅದೇ ರೀತಿ ಮದುವೆ ಆದಮೇಲೆ ಮೇಲು ಮತ್ತು ಫೀಮೇಲ್ ನಡುವೆ, ಸೊ ದೇ ಅಫೆಕ್ಟೆಡ್ ಮೇಲ್ ಚೈಲ್ಡ್ ಇನ್ ದೇರ್ ಲೈಫ್. ಲೆಟ್ us get into the concept then. Students, as we know that there are totally two types of chromosomes can be seen in a karyotype. So that is iodosomes and allosomes. So totally the 22 pairs of iodosomes can be seen and one pair of allosomes, nothing but a sex chromosome ಅಂತ ಹೇಳಿ ಕರಿತೀವಿ. ಅಂದರೆ 44 ಅಡೋಸೋಮ್ಸ್ ಇದೆ, 2 ಸೆಕ್ಸ್ ಕ್ರೋಮೋಸೋಮ್ ಇದೆ. ಸೆಕ್ಸ್ ಕ್ರೋಮೋಸೋಮಲ್ಲಿ ನಥಿಂಗ್ ಬಟ್ ಎಕ್ಸ್ ಆ್ಯಂಡ್ ವೈ ಆದರೂ ಇರ್ಬೋದು ಅಥವಾ ಎಕ್ಸ್ ಎಕ್ಸ್ ಆದರೂ ಇರಬಹುದು. ಆದರೆ ಯಾವಾಗ ಆಟೋಸೋಮ್ಸ್ ಅಂತ ಏನು ಕರಿತೀವಿ, ಬಾಡಿ ಕ್ರೋಮೋಸೋಮ್ಸ್, ಇಫ್ ಇಟ್ ಡಾಮಿನೇಟ್ ದ ಜೀನ್ಸ್ ದಟ್ ಆರ್ ಎಕ್ಸ್ಪ್ರೆಸಸ್ ದಿ ಟ್ರೇಟ್ಸ್, ಸೊ ವಿ ಕ್ಯಾನ್ ಸೇ ಇಟ್ ಇಸ್ ಎ ಆಟೋಸೋಮಲ್ ಡಾಮಿನೆಂಟ್ ಟ್ರೇಟ್ ಅಂತ ಕರಿಬೋದು. ಆ್ಯಂಡ್ ಇಫ್ ದ ಟ್ರೇಟ್ಸ್ ಆರ್ ಕನ್ಸಿಡರ್ಡ್ ವಿತ್ ಇನ್ ದ ಬಾಡಿ, ಇಫ್ ದೇ ಡು ನಾಟ್ ಎಕ್ಸ್ಪ್ರೆಸ್ ಎಕ್ಸ್ಟರ್ನಲಿ ಆರ್ ಮಾರ್ಫಾಲಜಿಕಲಿ, ಸೊ ವಿ ಕ್ಯಾನ್ ಕಾಲ್ ದಟ್ ಆಟೋಸೋಮಲ್ ರಿಸೆಸಿವ್ ಅಂತ ಹೇಳಿ ಕರಿತೀವಿ. ಅದೇ ರೀತಿ ಎಕ್ಸ್ ಲಿಂಕ್ಡ್ ಅಂತ ಕರಿತೀವಿ ನಾವು. ಓಕೆ, ಇಫ್ ದ್ಯಾಟ್ ದ ಕ್ಯಾರೆಕ್ಟರ್ಸ್ ಆರ್ ದ ಟ್ರೇಟ್ಸ್ ಇಫ್ ದೇ ಆರ್ ಎಕ್ಸ್ಪ್ರೆಸ್ಡ್, ಸೊ ಇಟ್ ಈಸ್ ನಥಿಂಗ್ ಬಟ್ ಆ ಸೆಕ್ಸ್ ಎಕ್ಸ್ ಲಿಂಕ್ ಡಾಮಿನೆಂಟ್ ಅಂತ ಕರಿತೀವಿ. ಇಫ್ ದೇ ಡು ನಾಟ್ ಎಕ್ಸ್ಪ್ರೆಸ್ ಮಾರ್ಫಾಲಜಿಕಲಿ ವಿ ಕ್ಯಾನ್ ಕಾಲ್ ದಟ್ ಆಸ್ ಎ ಎಕ್ಸ್ ಲಿಂಕ್ಡ್ ರಿಸೆಸಿವ್ ಅಂತ ಕರಿತೀವಿ. ಅಂದರೆ ವಿ ಆರ್ ಸ್ಟಡಿಂಗ್ ಎ 4 ಟೈಪ್ಸ್. ಒನ್ ಈಸ್ ದಟ್ ಆಟೋಸೋಮಲ್ ಡಾಮಿನೆಂಟ್ and another one is autosomal recessive, and one here is X-linked dominant, another one is X-linked recessive. And even there are different types that mitochondrial inheritance anta barutte ಮತ್ತು Y-linked inheritance anta barutte. We are going to study all these things, but it is not there for your syllabus. According to NCERT ಪ್ರಕಾರ ನಾವು ಸ್ಟಡಿ ಮಾಡಬೇಕಾಗಿರೋದು ಎರಡೇ, ಯಾವುದು ಆಟೋಸೋಮಲ್ ಡಾಮಿನೆಂಟ್ ಆ್ಯಂಡ್ ಆಟೋಸೋಮಲ್ ರಿಸೆಸಿವ್. ಬಟ್ ಫಾರ್ ದಿ ಪರ್ಪಸ್ ಆಫ್ ನಾಲೆಡ್ಜ್, ಅದಕ್ಕೋಸ್ಕರ ನಾನು ಎಕ್ಸ್ ಲಿಂಕ್ ಡಾಮಿನೆಂಟು ಮತ್ತು ಎಕ್ಸ್ ಲಿಂಕ್ಡ್ ರಿಸೆಸಿವ್ ಬಗ್ಗೆನೂ ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡ್ತೀನಿ. ಆ್ಯಂಡ್ ಹಿಯರ್ ವಿ ಆರ್ ಸ್ಟಡಿಂಗ್ ದಟ್ ಆಟೋಸೋಮಲ್ ಡಾಮಿನೆಂಟ್ ಆ್ಯಂಡ್ ಆಟೋಸೋಮಲ್ ರಿಸೆಸಿವ್, ವಾಟ್ ಕ್ಯಾರೆಕ್ಟರ್ಸ್ ಆ್ಯಕ್ಚುಲಿ ಇಟ್ ಎಕ್ಸಿಬಿಟ್. So just you can see here in the autosomal dominant. So here
the two affected parents only have unaffected offsprings. So, okay, and two affected parents only have unaffected offspring, and affected individuals have at least one affected parent. Okay, ನೋಡ್ರಿ affected individuals have at least one affected parent. Any one, at least the parent shows the suffering from any diseases or abnormality. Okay, the affected individuals have at least any one affected parent, and the generation means the traits do not skips the generation. Okay, here the do not skips the generation, traits do not skip the generation. Example is that myotonic dystrophy. And here that autosomal recessive we are discussing, and unaffected parents can have affected offspring, and traits may skips generation. So these are what very important. If you understand the meaning of these points, definitely you can answer for any pedigree chart. Here we are discussing that X-linked dominance and X-linked recessive. In case of X-linked dominance, where the traits do not transfer from father to son, there is no chances. And if all the daughters are affected, then it does not mean that the father is affected. So all the affected daughters have an affected father. Okay, you please remember, this is very important point. Okay, and next one is that X-linked recessive, that here the males are commonly more affected, and where the traits that are transferred from father to daughter and mother to son. All the characteristics that what we have studied in X-linked dominant or X-linked recessive or autosomal dominant or autosomal recessive, that we should remember. So without keeping in these points in your mind, you cannot solve the pedigree chart. So that is the reason we must remember the important all characteristic features. So just you look into this chart. So go to the points what we have discussed, autosomal dominant and autosomal recessive. So here that at least affected individuals have at least one affected parent. Affected individuals have at least any one of the affected parents. So obviously it is nothing but autosomal dominant. And where the unaffected parents can have affected individuals. Unaffected parents can have affected individuals. The points explaining the characteristics in the chart. So we can easily determine what kind of the trait it is, whether it expresses the autosomal dominant or autosomal recessive. So it is nothing but autosomal recessive, and this is autosomal dominant. I hope you understood that what we are discussing today, and still do you have any doubts regarding this, you can drop your doubts or comments in a comment section. Definitely I will reply for your questions. Until that, take care, and always you keep remember that study for knowledge, not for marks. Take care and bye.